ಕುಂಭಮೇಳದಲ್ಲಿ ಕಾಲ್ತುಳಿತಕ್ಕೆ ಕರ್ನಾಟಕದ ಇಬ್ಬರು ಬಲಿಯಾಗಿದ್ದಾರೆ. ಬೆಳಗಾವಿ ಮೂಲದ ತಾಯಿ ಹಾಗೆ ಮಗಳು ದಾರುಣ ಸಾವನ್ನಪ್ಪಿದ್ದಾರೆ. ತಾಯಿ ಜ್ಯೋತಿ ಹಾಗೆ ಪುತ್ರಿ ಮೇಘ ಕಾಲ್ತುಳಿತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ. ಇಬ್ಬರ ಸಾವನ್ನ ಇದೀಗ ಜ್ಯೋತಿ ಪತಿ ದೀಪಕ್ ಖಚಿತಪಡಿಸ್ತಾ ಇದ್ದಾರೆ. ಜೊತೆಗಿದ್ದಂತ ಚಿದಂಬರ್ ಅನ್ನೋರು ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕಾಲ್ತುಳಿತದಲ್ಲಿ ಇಬ್ಬರು ಮೃತಪಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇಬ್ರು ಕೂಡ ಬೆಳಗಾವಿ ಮೂಲದವರು, ಒಂದೇ ಕುಟುಂಬದವರು, ತಾಯಿ ಮಗಳು. ಬೆಳಗಾವಿಯ ವಡಗಾವಿ ನಿವಾಸಿಗಳು. ಕಾಲ್ತುಳಿತದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ರು ಅಮ್ಮ ಮತ್ತೆ ಮಗಳು. ಪುಣ್ಯ ಸ್ನಾನಕ್ಕೆ ಹೋಗಿದ್ದಂತ ಅಮ್ಮ ಮಗಳ ಬಾಳಿನಲ್ಲಿ ವಿಧಿಯಾಟ ಹೇಗಿದೆ ನೋಡಿ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಘೋರ ದುರಂತವೇ ಸಂಭವಿಸಿಬಿಟ್ಟಿದೆ. ಮೌನಿ ಅಮಾವಾಸ್ಯೆಯ ದಿನವೇ ಕುಟುಂಬಕ್ಕೆ ಮಹಾ ಆಘಾತ ಇದು. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನ ಮಾಡೋದಕ್ಕೆ ಹೋದವರು ಕಾಲ್ತುಳಿತಕ್ಕೊಳಗಾಗ್ತಾರೆ. ತಕ್ಷಣವೇ ಅಮ್ಮ ಮಗಳನ್ನ ಆಸ್ಪತ್ರೆಗೆ ದಾಖಲಿಸಲಾಗುತ್ತೆ. ಇದೀಗ ಇಬ್ರೂ ಕೂಡ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇಬ್ರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನುವಂಥ ವಿಚಾರಗಳು ಗೊತ್ತಾಗ್ತಾ ಇತ್ತು ಮಧ್ಯಾಹ್ನ ಅಷ್ಟೊತ್ತಿಗೆ. ಆದರೆ ಈಗ ಬರ್ತಾ ಇರುವಂತ ಖಚಿತ ಮಾಹಿತಿಯ ಪ್ರಕಾರ ಬೆಳಗಾವಿ ಮೂಲದ ತಾಯಿ ಹಾಗೆ ಮಗಳು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ತಾಯಿ ಜ್ಯೋತಿ ಹಾಗೆ ಪುತ್ರಿ ಮೇಘ ಅಂತ ಇಬ್ಬರ ಸಾವನ್ನ ಇದೀಗ ಪತಿಯೇ ಖಚಿತಪಡಿಸ್ತಾ ಇದ್ದಾರೆ. ಫ್ರೆಂಡ್ ಒಬ್ರು ಹೋಗಿದ್ರು ಗೋಕಾಗ ವಿದ್ಯಾ ಸಾಬಡೆ ಅಂತ ಹೇಳಿ ಎಲ್ಲ ಕೂಡ ಈ ರೀತಿ ನೀನ್ ರಾತ್ರಿ ಸಹಿತ ಫೋನ್ ಮಾಡಿದ್ರು. ಅವ್ರ ತಾಯಿ ಮಗಳು ಇಬ್ರು ಮಾತಾಡ್ಯಾರ ವಾಟ್ಸಪ್ನಾಗ. ಎಲ್ಲ ಇದು ಸಮಸ್ಯೆ ಹಾಕೋದ ಸರ್. ಇವಾಗ 26 ಜನವರಿ ಸರ್, 26 ಜನವರಿ ಸುಮಾರು ಮಧ್ಯಾಹ್ನ 1 ಗಂಟೆಗೆ ಹೋಗಿದ್ರು. ಇವಾಗ ನೋಡಿದ್ರೆ ಈ ರೀತಿ ಬೆಳಗ್ಗೆಯಿಂದ ಪ್ರಯತ್ನ ಮಾಡ್ಲಿಲ್ಲ ಸರ್. ದವಾಖಾನೆ ಯಾವ್ದು ಟ್ರೇಸ್ ಔಟ್ ಮಾಡ್ರಿ ಯಾರು ಒಬ್ಬರು ಮಾಹಿತಿ ಕೊಡ್ಲಿಲ್ಲ ಸರ್. ಈಗ ನ್ಯೂಸ್ ಮ್ಯಾಗ ಗೊತ್ತದ ಸರ್, ಇದು TV ನ್ಯೂಸ್ ಮ್ಯಾಗ. ಅದಲ್ದ ಒಬ್ಬರು ಚಿದಂಬರ್ ಪಾಟೀಲ್ ಅಂತ ಒಬ್ರು ಅವ್ರ ಜೊತೆ ಮುಖಂಡ ಹೋಗ್ಯಾರ. ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ. ಇವರು ಇಬ್ಬರು ನೋ ಮೋರ್ ಅಂತ ಅವ್ರು ವಿಚಾರ ಹೇಳಿದ ನಂತರ ಆಮೇಲೆ ಇಲ್ಲಿ ಸುದ್ದಿ ಬಂತು ಸರ್ TV ಒಳಗೆ. ನಿನ್ನೆ ರಾತ್ರಿ ಸುಮಾರು 10 ಗಂಟೆ ಮಾತಾಡಿನಿ ಸರ್. ಅವಾಗ ಇಬ್ರು ಆರಾಮಿದ್ರು. ಚಳಿ ಅದ ಇದದ ಆದಾಗ್ಯೂ ಆರಾಮಿದೆ. ಸ್ವಲ್ಪ ಇದು ಗದ್ಲಾಗ್ಯದ, ಸಾವಕಾಶ ಹೋಗ್ತೇವೆ ಅಂತ ಹೇಳಿದ್ರು. ಆದಾಗ್ಯೂ ಈ ರೀತಿ ನೋಡಿದ್ರೆ ಈ ರೀತಿ ಹಾಕೋದ ಸರ್. ನೋಡಿ, ಲಕ್ಷಾಂತರ ಕೋಟ್ಯಾಂತರ ಸಂಖ್ಯೆಯಲ್ಲಿ ಭಕ್ತರು ಮೌನಿ ಅಮಾವಾಸ್ಯೆ ದಿನ ತ್ರಿವೇಣಿ ಸಂಗಮದಲ್ಲಿ ಸ್ನಾನವನ್ನ ಮಾಡಬೇಕು ಅಂತ ಬೆಳಗ್ಗಿನ ಜಾವ ಕಿಕ್ಕಿರಿದು ಸೇರಿರ್ತಾರೆ. ಅಲ್ಲಿ ಆದಂತ ನೂಕು ನುಗ್ಗಲು, ತಳ್ಳಾಟ, ಕಾಲ್ತುಳಿತಕ್ಕೆ ಬೆಳಗಾವಿ ಮೂಲದ ಇಬ್ರು ಸಾವನ್ನಪ್ಪಿದ್ದಾರೆ. ತಾಯಿ ಮಗಳು ಇಬ್ರು ಕೂಡ ದೇವರ ದರ್ಶನಕ್ಕೆ ಹಾಗೆ ತ್ರಿವೇಣಿ ಸಂಗಮದಲ್ಲೇ ಸ್ನಾನವನ್ನ ಮಾಡಬೇಕು ಅಂತ ತೆರಳಿದ್ದವರು ಇದೀಗ ಇಬ್ರು ಕೂಡ ಸಾವನ್ನಪ್ಪಿರುವುದನ್ನ ಅವರ ಕುಟುಂಬದವರೇ ದೃಢಪಡಿಸ್ತಾ ಇದ್ದಾರೆ. ಜ್ಯೋತಿ ಹಾಗೆ ಪುತ್ರಿ ಮೇಘ ಇಬ್ರು ಕೂಡ ಕಾಲ್ತುಳಿತಕ್ಕೆ ಬಲಿಯಾಗಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಸಹದೇವ್ ಮಾನೆ ಸಂಪರ್ಕದಲ್ಲಿದ್ದಾರೆ. ಸಹದೇವ್ ಮಾನೆ, ಇವರನ್ನ ಯಾವ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು? ಜೊತೆಗೆ ಆಸ್ಪತ್ರೆಗೆ ದಾಖಲಿಸುವಂತಹ ಸಂದರ್ಭ ಇವರ ಆರೋಗ್ಯ ಸ್ಥಿತಿ ಯಾವ ರೀತಿಯಾಗಿತ್ತು? ಕುಟುಂಬದವರು ಏನೇನು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ? ಸದ್ಯಕ್ಕಿನ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ ಸಹದೇವ್? ಹೌದು ಚೈತ್ರ, ಏನು ಒಂದು ಕಡೆ ಕುಂಭಮೇಳ ನೋಡೋಕೆ ಹೋದಂತಹ ಇಬ್ಬರು ತಾಯಿ ಮಕ್ಕಳು ಈಗ ಏನು ದಾರುಣ ಸಾವನ್ನಪ್ಪಿರುವಂತಹ ಘಟನೆ ಬೆಳಕಿಗೆ ಬಂದಿರುವಂಥದ್ದು. ಇಲ್ಲಿ ಬೆಳಗಾವಿಯ ವಡಗಾವಿ ನಿವಾಸಿಯಾಗಿರುವಂತಹ ಜ್ಯೋತಿ ಮತ್ತು ಮೇಘ ಇಬ್ರು ಕೂಡ ತಾಯಿ ಮಗಳು ದಿನಾಂಕ 20ನೇ ತಾರೀಕಿನಂದು ಇಲ್ಲಿಂದ ಬಸ್ ಮೂಲಕ 60 ಜನರು ಬೇರೆ ಬೇರೆ 2 ಬಸ್ಗಳಲ್ಲಿ ಇಲ್ಲಿಂದ ತೆರಳಿರ್ತಾರೆ. ಏನು ನಿನ್ನೆ ಅಷ್ಟೇ ಆ ಒಂದು ಪ್ರಯಾಗ್ರಾಜ್ನಲ್ಲಿ ಕೂಡ ಉಳಿದುಕೊಂಡಿರ್ತಾರೆ. ತಡರಾತ್ರಿ ಈ ಒಂದು ಪುಣ್ಯ ಸ್ನಾನ ಮಾಡ್ಬೇಕನ್ನುವಂತ ನಿಟ್ಟಲ್ಲಿ ಹೋಗುವಂತಹ ಸಂದರ್ಭದಲ್ಲಿ ಏಕಾಏಕಿ ಕಾಲ್ತುಳಿತ ಆಗಿರುವಂತದ್ದು. ಆ ಒಂದು ಕಾಲ್ತುಳಿತದಲ್ಲಿ ಇಬ್ರು ಕೂಡ ಸಿಲುಕಿ ಹಾಕೊಂಡಿರ್ತಾರೆ. ಇದಾದ ಬಳಿಕ ಇವರ ಜೊತೆಗೆ ಇದ್ದಂತಹ ಸಾಕಷ್ಟು ಜನರು ಕೂಡ ಬೇರೆ ಬೇರೆ ಆಗ್ತಾರೆ. ಆದ್ರೆ ಇವರಿಬ್ರು ಕೂಡ ಸಂಪರ್ಕಕ್ಕೆ ಸಿಗುದಿಲ್ಲ. ಇವರನ್ನ ಕರೆದುಕೊಂಡು ಹೋಗಿದ್ದಂತಹ ಚಿದಂಬರ ಅನ್ನುವಂಥವ್ರು ಕೂಡ ಹುಡುಕಾಟವನ್ನ ನಡೆಸಿದ್ದಾರೆ. ಅದಾದ ಬಳಿಕ ಇವತ್ತು ಏನು 12 ಗಂಟೆ ಸುಮಾರಿಗೆ ಆಸ್ಪತ್ರೆಗೆ ಹೋದಂತಹ ಸಂದರ್ಭದಲ್ಲಿ ಅವರ ಇಬ್ಬರ ತಾಯಿ ಮಕ್ಕಳ ಶವಗಳನ್ನ ನೋಡಿದಂತಹ ಸಂದರ್ಭದಲ್ಲಿ ಸಾವನ್ನ ಅವರೇ ಖಚಿತಪಡಿಸಿರುವಂತದ್ದು. ಆದ್ರೆ ಈವರೆಗೂ ಕೂಡ ಜಿಲ್ಲಾಡಳಿತ ಆಗಲಿ ಅಧಿಕೃತವಾಗಿ ಎಲ್ಲಿ ಒಂದು ಕಡೆ ಸಾವಿನ ಬಗ್ಗೆ ಇನ್ನೂ ಖಚಿತಪಡಿಸಿಲ್ಲ. ಆದ್ರೆ ಅವರ ಕುಟುಂಬಸ್ಥರನ್ನ ಏನು ಜ್ಯೋತಿ ಅವರಿದ್ದಾರೆ, ಅವರ ಗಂಡನನ್ನ ಮಾತಾಡಿಸಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಸಾವಿನ ಬಗ್ಗೆ ಏನು ಚಿದಂಬರಂ ಅನ್ನುವಂಥವರೇ ಹೇಳಿದ ಮೇಲೆ ನಮಗೆ ಗೊತ್ತಾಗಿದೆ ಅನ್ನುವಂಥದ್ದು. ಆದ್ರೆ ನಿನ್ನೆ ರಾತ್ರಿ 10 ಗಂಟೆ ಮಾತಾಡಿದ ಬಳಿಕ ಈವರೆಗೂ ಕೂಡ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇರುವಂತದ್ದು.
ನಾನು ಕೂಡ ಅವರ ಮನೆ ಮುಂಭಾಗದಲ್ಲೇ ಇದ್ದೇನೆ. ಸದ್ಯ ಈಗ ಏನು ಈ ಒಂದು ಶಹಾಪುರದಲ್ಲಿರುವಂತಹ ಏನು ನಿವಾಸ ಇದೆ ಆ ಒಂದು ನಿವಾಸದಲ್ಲೇ ಅವರು ವಾಸವಾಗಿರ್ತಿದ್ರು. 4 ಜನ, ಮೇಘಾ ಮತ್ತು 2 ಸಹೋದರಿಯರು ಕೂಡ ಇದ್ರು. ಅವರಿಗೆ ಮದುವೆ ಕೂಡ ಮಾಡಿಕೊಟ್ಟಿರುವಂಥದ್ದು. ಇನ್ನೊಂದು ಕಡೆ ತಾಯಿ ಮಗಳು 20ನೇ ತಾರೀಕಿನಂದು ಸದ್ಯ ಈ ಒಂದು ಏನು ಕುಂಭಮೇಳ ನೋಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಕಣ್ತುಂಬಿಕೊಳ್ಬೇಕು, ಆ ಒಂದು ಪುಣ್ಯ ಸ್ನಾನ ಮಾಡ್ಬೇಕನ್ನುವಂಥ ನಿಟ್ಟಿನಲ್ಲಿ ಹೋಗಿರ್ತಾರೆ. ಆದರೆ ಈ ಒಂದು ಸುದ್ದಿ ಏನಿದೆ, ಸಾವಿನ ಸುದ್ದಿ ಕೇಳ್ತಾ ಇದ್ದಂತೆ ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಖುದ್ದು ಸ್ಥಳಕ್ಕೆ ಈಗ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕೂಡ ಬಂದು ಅವರ ತಂದೆಯವರನ್ನ ಮಾತಾಡಿಸ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಪ್ರತಿಯೊಂದು ಮಾಹಿತಿಯನ್ನು ಕೂಡ ಈಗಾಗಲೇ ಅವರಿಂದ ಪಡೆದುಕೊಳ್ತಾ ಇದ್ದಾರೆ. ಅಂದರೆ ಯಾವಾಗ ಹೋಗಿದ್ರು, ಯಾವ ರೀತಿಯಾಗಿ ಈ ಘಟನೆ ಆಗಿರುವಂಥದ್ದು ಮತ್ತು ಯಾರು ಖಚಿತಪಡಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಮಾಹಿತಿಯನ್ನು ಪಡೆದುಕೊಳ್ತಾ ಇರುವಂಥದ್ದನ್ನು ಕೂಡ ಸದ್ಯ ಈಗ ದೃಶ್ಯಾವಳಿಗಳಲ್ಲಿ ಕೂಡ ನೀವೀಗ ಗಮನಿಸಬಹುದಾಗಿದೆ. ಸದ್ಯ ಬಿಜೆಪಿಯ ಶಾಸಕರಾದಂತಹ ಅಭಯ್ ಪಾಟೀಲ್ ಅವರು ಕೂಡ ಅವರ ತಂದೆ ಯಾರು ಮೇಘಾ ಇರ್ತಿರು ಅವರ ತಂದೆಯವರ ಜೊತೆಗೆ ಮಾತಾಡ್ತಾ ಇರುವಂಥದ್ದನ್ನು ಕೂಡ ನೀವೀಗ ನೇರ ದೃಶ್ಯಾವಳಿಗಳನ್ನು ನೋಡಬಹುದಾಗಿದೆ. ಸದ್ಯ ಈಗ ಮೇಘಾ ಅವರು ಡಿಗ್ರಿಯನ್ನು ಮುಗಿಸಿದ ಬಳಿಕ ಈ ಒಂದು ಏನು ಮನೆಯಲ್ಲಿ ಉಳಿದುಕೊಂಡಿದ್ರು ಅನ್ನುವಂಥದ್ದನ್ನು ಸದ್ಯ ನನಗೆ ಅಭಯ್ ಪಾಟೀಲ್ ಅವರು ಇದ್ದಾರೆ, ಅವ್ರನ್ನೂ ಕೂಡ ಏನು ಮಾತಾಡಿಸುವಂಥ ಕೆಲಸ ಮಾಡ್ತೇನೆ. ಸದ್ಯ ಈಗ ಅಭಯ್ ಪಾಟೀಲ್ ಅವರು ಕರೆ ಮಾಡಿ ಅಂದರೆ ಸಾವಿನ ಕುರಿತು ಕೂಡ ಏನಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಈಗಾಗಲೇ ಖುದ್ದು ಪಡೆದುಕೊಳ್ತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಸದ್ಯ ಈಗ ಈ ಒಂದು ಪ್ರಯಾಗ್ರಾಜ್ನಲ್ಲಿ ಆಗಿರುವಂತಹ ಏನು ದುರ್ಘಟನೆ ಇದೆ, ದುರ್ಘಟನೆ ಬಗ್ಗೆ ಮತ್ತು ಎಷ್ಟು ಜನ ಹೋಗಿದ್ರು, ಯಾವಾಗ ಹೋಗಿದ್ರು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜಿಲ್ಲಾಡಳಿತಕ್ಕೆ ಈ ಬಗ್ಗೆ ಮಾಹಿತಿ ಇಲ್ಲ, ಆದರೆ ಅವರ ಜೊತೆಗೆ ಇದ್ದವರೇ ಇದನ್ನು ಖಚಿತಪಡಿಸಿದ ಬಳಿಕ ಈಗ ಖುದ್ದು ಶಾಸಕರಾಗಿರ್ಬೋದು ಅವರ ತಂದೆಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ನಾನು ಒಟ್ಟಾರೆ ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಬರಬೇಕಿದೆ. ಅಭಯ್ ಪಾಟೀಲ್ ಅವರನ್ನು ಕೂಡ ಮಾತಾಡಿಸುವಂಥದ್ದನ್ನು ಮಾಡ್ತೇನೆ. ಸರ್, ಏನು ಬೆಳಗಾವಿಯಿಂದ ಸುಮಾರು ಜನ ಹೋಗಿದ್ದಾರೆ ಶಾಹಿ ಸ್ನಾನಕ್ಕೆ. ನಿನ್ನೆ ಏನಾದಂಥ ದುರ್ಘಟನೆ ಏನದ, ವಿಶೇಷವಾಗಿ ನನ್ನ ಕ್ಷೇತ್ರನಾಗ 2 ಜನ ಮಿಸ್ಸಿಂಗ್ ಅದಾರ ಅನ್ನುವಂಥದ್ದು ಮಾಹಿತಿ ಅಧಿಕೃತವಾಗಿ ಇನ್ನೂ ಬಂದಿಲ್ಲ. ಆದರೂ ಅಲ್ಲಿದ್ದವರು ಫೋನ್ ಮಾಡಿ ಅವ್ರ ತಂದೆಯವ್ರ ಗಮನಕ್ಕೆ ಈ ಥರ ದುರ್ಘಟನೆ ಆಗಿದೆ ಅಂತ ಗಮನಕ್ಕೆ ತಂದಾರೆ. ನಾನು ನಮಗಿರುವಂಥ ಸಂಪರ್ಕದಿರುವಂಥ ಅಲ್ಲಿ ಮಂತ್ರಿಗಳ ಜೊತೆಗೆ ಸಂಪರ್ಕ ಇಟ್ಟು ಅಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅಥವಾ ಒಟ್ಟು ಓವರಾಲ್ ನಮ್ಮ ಬೆಳಗಾವಿಯಲ್ಲಿ ಏನು ದುರ್ಘಟನೆ ಆಗಿದೆ, ಯಾರ್ಯಾರು ಅನ್ನುವಂಥ ಮಾಹಿತಿಯನ್ನು ಕೊಡ್ತಾರೆ. ಈಗಾಗಲೇ ಬೆಣಿಕೆ ಅವರು ಜಿಲ್ಲಾಧಿಕಾರಿಗಳು ಚರ್ಚೆ ಮಾಡಿದ್ದಾರೆ. ಈಗ ದುರ್ಘಟನೆಯಲ್ಲಿ ಈಗ ಇದು ಅಧಿಕೃತ ಮಾಹಿತಿ ಅಲ್ಲ, ಆದರೆ ಅಲ್ಲಿದ್ದಂಥವ್ರು ಹೇಳಿದ ಅದ ಸರ್ಕಾರ ಲೆವೆಲ್ಲೇನೂ ಘೋಷಣೆ ಮಾಡಿಲ್ಲ. ಅದನ್ನು ನಮಗೆ ಗುರುತಾದಂಗೆ ಪ್ರಕಾರ 2 ಜನ ಏನೀಗ ಕಾಲು ತುಳಿತದಿಂದ ನಿಧನಾಗಿದ್ದಾರಂತೆ. ಅವರನ್ನು ವಾಪಸ್ ಇದನ್ನು ದೇಹಗಳನ್ನು ತರುವಂಥ ವ್ಯವಸ್ಥೆಯನ್ನು ಮಾಡೋ ದೃಷ್ಟಿಯಿಂದ ಈ ಜಿಲ್ಲಾಧಿಕಾರಿ ಜೊತೆಗೆ ಮಾತಾಡಿ ಅಲ್ಲಿ ನಮ್ಮ ಸಂಪರ್ಕ ಇರುವಂಥ ಮಂತ್ರಿಗಳಿರ್ಬೋದು, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಮಾತಾಡಿ ಅದು ಉಳ್ಕಿದ ಕೆಲಸಗಳನ್ನು ಮಾಡುವಂಥ ವ್ಯವಸ್ಥೆಯನ್ನು ನಿಶ್ಚಿತವಾಗಿ ಮಾಡುವಂಥ ಪ್ರಯತ್ನ ಮಾಡೋದು. ಈಗ ಹೋಗ್ತಾ ಇದ್ದಾನೆ ಅವ್ರು ಭೇಟಿ. ಅಧಿಕೃತವಾಗಿ ಇನ್ನೂ ಕನ್ಫರ್ಮ್ ಯಾವ ಬಂದಿಲ್ಲ, ಆದರೆ ಅಲ್ಲಿ ಇವ್ರ ಜೊತೆಗೆ ಏನು ಹೋಗಿದಾರಲ್ಲ ಅವ್ರು ಹೇಳುವಂಥ ಈಗ ನಾನು ಮಾತಾಡಿದಲ್ಲ ಅವ್ರ ಜೊತೆ ತಂದೆಯವರು ಮಾತಾಡಿದ್ರು, ನಾನು ಮಾತಾಡಿದ್ರು. ಸುಮಾರು ಜನ ಹೋಗಿದ್ದಾರೆ, 1,000-2,000 ಜನ ಹೋಗಿರ್ಬೋದು. ಪ್ರತಿ ದಿವಸ ಹೋಗ್ತಾ ಇದ್ದಾರೆ. ಆದರೆ ನಿನ್ನೆ ಶಾಹಿ ಸ್ನಾನಗೇನು ಇವತ್ತು ಆಗಬೇಕಾಯ್ತು, ಅದಕ್ಕೆ ಭಾಳ ಜನ ಹೋಗಿದ್ರು. ಹೀಗಾಗಿ ಈಗ ಅಲ್ಲಿ ಹೋದಂಥ ಗ್ರೂಪ್ನಾಗಿನ್ನವರ ಫೋನ್ ಮಾಡಿ ಹೇಳತ್ತಾರೆ ಈ ಥರ ಘಟನೆ ಆಗಿದ್ದದ ಅಂಥೇಳಿ. ಮುಂಜಾನೆಯಿಂದ ಕನ್ಫರ್ಮ್ ಇಲ್ಲಾಗಿತ್ತು, ಮಿಸ್ಸಿಂಗ್ ಅಂತಿತ್ತು. ಈಗ ಅಲ್ಲಿ ಹೋದಂಥ ಈ ಗ್ರೂಪ್ನಾಗಿರುವಂಥ ಜನರೇ ಈ ಥರ ಆಗಿದೆ ಅಂತ ಹೇಳಿದ್ರೆ ಅದು ಸರ್ಕಾರ ಇನ್ನು ಅಧಿಕೃತವಾಗಿ ಯಾವ ಪ್ರಕಟಣೆ ಹೊರಡಿಸಿಲ್ಲ. ನಾನು ದಯಾಶಂಕರ್ ಸಿಂಗ್ ಅಂತ ಹೇಳಿ ಅಲ್ಲಿ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನನ್ನ ಮಿತ್ರರಿದ್ದಾರೆ, ಅವರು ಸಂಪರ್ಕ ಮಾಡಿದ್ದೀವಿ. ಇದಿಷ್ಟು ಸದ್ಯ ಈಗ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಕೂಡ ಅಲ್ಲಿರುವಂತಹ ಮಂತ್ರಿಗಳನ್ನು ಸಂಪರ್ಕ ಮಾಡ್ತೇವೆ. ಅದಾದ ಬಳಿಕ ಡಿ ಸಿ ಆಫೀಸಿಗೂ ಹೋಗಿ ಅವರಿಂದ ಮಾಹಿತಿಯನ್ನು ಪಡೆದುಕೊಂಡು ಯಾವ ರೀತಿಯಾಗಿ ಮುಂದೆ ಕೆಲಸಗಳನ್ನು ಮಾಡಬೇಕನ್ನುವಂಥ ನಿಟ್ಟಿನಲ್ಲೂ ಕೂಡ ಮಾಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಶಾಸಕರಾದಂಥ ಅಭಯ್ ಪಾಟೀಲ್ ಅವರು ಹೇಳ್ತಾ ಇರುವಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಸಹದೇವ್ ಮಾಹಿತಿಗಾಗಿ.